ಹಲೋ ಸ್ಟೂಡೆಂಟ್ಸ್, ಈಗ ನಾವು ಇಲ್ಲೊಂದು ಎಕ್ಸಾಂಪಲ್ ಇದೆ, ಕಾಂಪ್ಲೆಕ್ಸ್ ನಂಬರ್ ಮೇಲೆ ಇರುವಂತ ಎಕ್ಸಾಂಪಲ್ ಇದೆ. ಈ ಎಕ್ಸಾಂಪಲ್ ನ ಸಾಲ್ವ್ ಮಾಡೋಣ. ಹೌದಾ? ಏನ್ ಕೊಟ್ಟರೆ x plus iy to the power 3 equal to u plus iy. Then show that u by x plus v by y equal to 4 into bracket x square minus y square. ಹೌದಾ? ಇದರಿಂದ ನಾವು ಇದನ್ನ ಪ್ರೂವ್ ಮಾಡಬೇಕಾಗಿದೆ. ಸೊ ಇಲ್ಲೇನದಪ್ಪ ಅಂತಂದ್ರೆ u by x v by y ಅಂತದ. ಹಂಗಾದ್ರೆ ಈ ಎಕ್ಸ್ಪ್ರೆಷನ್ ಇಂದ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಒಂದು u ವ್ಯಾಲ್ಯೂ, ಇನ್ನೊಂದೇನು v ವ್ಯಾಲ್ಯೂ. ಹೌದಾ? ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಬೈ ಕಂಪೇರಿಂಗ್ ಅದರ್ವೈಸ್ ಬೈ ಈಕ್ವಲೈಸಿಂಗ್ ದ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿ. ಹೌದಾ? ಹಾಗಾದ್ರೆ ಮೊದಲ ಈ ಎಕ್ಸ್ಪ್ರೆಷನ್ ನ ಏನ್ ಮಾಡೋಣ? ಓಪನ್ ಮಾಡ್ಕೊಂಡು ಅಂದ್ರೇನು a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮ್ ಇಂದ ಓಪನ್ ಮಾಡ್ರಿ. ಅವಾಗ ಏನಾಗುತ್ತೆ ಇದು? ಇಟ್ ವಿಲ್ ಬಿಕಮ್ ಏನಾಗುತ್ತೆ? a ಕ್ಯೂಬ್ ಪ್ಲಸ್ ಇಟ್ ಈಸ್ b ಕ್ಯೂಬ್. ಹೌದಾ? ಪ್ಲಸ್ 3a ಸ್ಕ್ವೇರ್ ಇಟ್ ಈಸ್ b ಆಗತ್ತೆ, ಪ್ಲಸ್ ಇಟ್ ಈಸ್ 3a b ಸ್ಕ್ವೇರ್. ಇಲ್ಲಿ b ಜಾಗದೊಳಗಡೆ ಎರಡು ಟರ್ಮ್ ಅದಾವ, ಒಂದು i ಇಂಟು y ಅಂತ ಹೇಳಿ. ಸೊ ಅದಕ್ಕೋಸ್ಕರ b ಯಾವಾಗಲೂ ಓಪನ್ ಆದಾಗ ಹೆಂಗಾಗತ್ತಪ್ಪ ಅಂತಂದ್ರೆ b ಕ್ಯೂಬ್ ಅಂದ್ರೆ i ಕ್ಯೂಬ್ y ಕ್ಯೂಬ್ ಅಂತ ಆಗತ್ತೆ. ಹೌದಾ? ಸೊ ಈಕ್ವಲ್ಸ್ ಟು ಈ ಸೈಡ್ ಯಾವ್ದಾರ ಸೊ u ಪ್ಲಸ್ i v ಅಂತ ಐತಿ. ಹೌದಾ? ಸೊ ನೆಕ್ಸ್ಟ್ ನೋಡ್ರಿ, ಸೊ u ಪ್ಲಸ್ i v ಅದ. ಸೊ ಏನ್ ಮಾಡ್ತೀರಿ ಈಗ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಡ್ರಿ. ಸಿಂಪ್ಲಿಫೈ ಏನಾಗತ್ತೆ ಈಗ? ಸೊ ಇಟ್ ಈಸ್ ಎಕ್ಸ್ ಕ್ಯೂಬ್ ಆಗತ್ತೆ, ಎಕ್ಸ್ ಕ್ಯೂಬ್ ಪ್ಲಸ್ ಇಟ್ ಈಸ್ ಐ ಕ್ಯೂಬ್ ವ್ಯಾಲ್ಯೂಸ್ ಟು ಮೈನಸ್ 1. ಇದು ಆಲ್ರೆಡಿ ಗೊತ್ತದ. ಹೌದಾ? ಸೊ ಐ ಕ್ಯೂಬ್ ವ್ಯಾಲ್ಯೂ ಮೈನಸ್ 1 ಪ್ಲಸ್, ಸೊ ಇಲ್ಲಿ ಐ ಅದ, ಐ ವಿಲ್ ರೈಟ್ ಹಿಯರ್ ಐ ಫಸ್ಟ್. ಸೊ ರಿಮೈನಿಂಗ್ ಟರ್ಮ್ಸ್ ಏನ್ ಮಾಡ್ತೀನಿ? ಬರ್ಕೊಂತ ಹೋಗ್ತೀನಿ. ಸೊ 3x ಸ್ಕ್ವೇರ್ ಪ್ಲಸ್ y ಅಂತ ಬಂತು. ನೆಕ್ಸ್ಟ್ ಸೊ ಐ ಸ್ಕ್ವೇರ್ ವ್ಯಾಲ್ಯೂ ಮೈನಸ್ 1. ಸೊ ಮೈನಸ್ ಇಂಟು ಪ್ಲಸ್ ಏನ್ ಬಂತು? ಮೈನಸ್ ಬಂತು. ಉಳಿತೇನು? 3xy ಸ್ಕ್ವೇರ್ ಈಕ್ವಲ್ಸ್ ಟು ಇಟ್ ಈಸ್ u ಪ್ಲಸ್ ಐ ವಿ ಅಂತ ಆಯ್ತು. ಹೌದಾ? ಸೊ ನೆಕ್ಸ್ಟ್ ನೋಡ್ರಿ, ಸೊ ಎಕ್ಸ್ ಕ್ಯೂಬ್ ಮೈನಸ್, ಸಾರಿ ಇಲ್ಲಿ ಮೈನಸ್ ಐ ಅದ ಇದು. ಹೌದಾ? ಸೊ ಮೈನಸ್ ಐ ಅಂತ ಹೇಳಿ ಎಕ್ಸ್ ಕ್ಯೂಬ್ ಮೈನಸ್, ಸೊ 3xy ಸ್ಕ್ವೇರ್. ಹೌದಾ? ಸೊ ಪ್ಲಸ್ ಇಟ್ ಈಸ್ ಐ ಇಂಟು 3x ಸ್ಕ್ವೇರ್ y. ನೆಕ್ಸ್ಟ್ ಈ ಟರ್ಮ್ ಬರ್ಕೊಡ್ರಿ, ಮೈನಸ್ ಐ ಇಂಟು ಏನ್ ಬಂತು? y ಕ್ಯೂಬ್ ಈಕ್ವಲ್ ಏನದ? u ಪ್ಲಸ್ ಐ ವಿ ಅಂತ. ಕ್ಲಿಯರ್ ಅದ? ಸೊ ಏನ್ ಮಾಡಿದ್ವಿ? ಯಾವುದು ಐ ವ್ಯಾಲ್ಯೂ ಇಲ್ಲಲ್ಲ ಅದನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿದ್ವಿ. ಸೊ ಐ ವ್ಯಾಲ್ಯೂ ಇರೋದನ್ನ ಇನ್ನೊಂದ್ ಕಡೆ ಕಲೆಕ್ಟ್ ಮಾಡ್ಕೊಂಡಿವಿ. ಹೌದಾ? ಸೊ ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ ಈಗ? ಸೊ ದೇರ್ ಫೋರ್ ಇಟ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಪ್ಲಸ್ ಇಲ್ಲಿ ಏನ್ ಮಾಡ್ತೀನಿ? ಐ ನ ಕಾಮನ್ ತೆಗಿತೀನಿ. ಐ ಕಾಮನ್ ತೆಗೆದ್ರೆ ಏನಾಯ್ತು? ಸೊ 3x ಸ್ಕ್ವೇರ್ y ಮೈನಸ್ y ಕ್ಯೂಬ್ ಈಕ್ವಲ್ಸ್ ಟು ಇಟ್ ಈಸ್ u ಪ್ಲಸ್ ಐ ವಿ ಅಂತ ಆಯ್ತು. ಹೌದಾ? ಸೊ ಇಲ್ಲಿ ನೋಡ್ರಿ ಈಗ, ಸೊ ಈಗ ಒಂದು ಎಕ್ಸ್ಪ್ರೆಷನ್ ಬಂದದ. ಸೊ ಈ ಪಾರ್ಟ್ ಏನದಲ್ಲ ಇಲ್ಲಿ, ಇದು ರಿಯಲ್ ಪಾರ್ಟ್ ಅದ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಏನದ? ಇಮ್ಯಾಜಿನರಿ ಪಾರ್ಟ್ ಅದ. ಹೌದಾ? ಸೊ ಇದು ರಿಯಲ್ ಪಾರ್ಟ್, ಇದೇನದ? ಇಮ್ಯಾಜಿನರಿ ಪಾರ್ಟ್. ಬಟ್ ನಡುವಿನದಲ್ಲಿ ಈಕ್ವಲ್ ಅಂದ್ರೆ ಎರಡು ಕಾಂಪ್ಲೆಕ್ಸ್ ನಂಬರ್ ಈಕ್ವಲ್ ಇರೋದ್ರಿಂದ ಸೊ ಇದ್ರೊಳಗಿರುವಂತ ಈ ರಿಯಲ್ ಪಾರ್ಟ್ ಇದ್ರೊಳಗಿರುವಂತ ರಿಯಲ್ ಪಾರ್ಟ್ ಏನಾಗ್ತದೆ? ಈಕ್ವಲ್ ಆಗ್ತದೆ. ಅವಾಗ ಏನಾಗ್ತದಪ್ಪ ಅಂದ್ರೆ ನಿಮ್ದು ಯು ವ್ಯಾಲ್ಯೂ ಸಿಗ್ತದೆ. ಯು ಈಕ್ವಲ್ ಟು ಎಷ್ಟು ಬಂದಪ್ಪ ಅಂದ್ರೆ ಇಟ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಅಂತ ಹೇಳಿ. ಹೌದಾ? ಸೊ ಆಮೇಲೆ ವಿ ವ್ಯಾಲ್ಯೂ ಏನಾಗ್ತದೆ? ಈಕ್ವಲ್ ಟು ಯುವರ್ ಇಮ್ಯಾಜಿನರಿ ಪಾರ್ಟ್. ಅವಾಗ ಏನಾಗ್ತದೆ? 3x ಸ್ಕ್ವೇರ್ y. ಸೊ 3x ಸ್ಕ್ವೇರ್ y ಆಗತ್ತ. ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಮೈನಸ್ ಇಟ್ ಈಸ್ y ಕ್ಯೂಬ್ ಮೈನಸ್ y ಕ್ಯೂಬ್ ಆಯ್ತು. ಹೌದಾ? ಸೊ ವಿ ವ್ಯಾಲ್ಯೂ ಯು ವ್ಯಾಲ್ಯೂ ಸಿಕ್ತು. ಸೊ ಏನ್ ಪ್ರೂವ್ ಮಾಡ್ಬೇಕಾಗ್ಯದ? ಸೊ ಈ ವ್ಯಾಲ್ಯೂನ ಪ್ರೂವ್ ಮಾಡ್ಬೇಕಾಗ್ಯದ. ಸೊ ಯು ಬೈ ಎಕ್ಸ್ ಪ್ಲಸ್ ಬಿ ವೈ ಬೈ ಈಕ್ವಲ್ ಟು ದಿಸ್ ವ್ಯಾಲ್ಯೂ ಪ್ರೂವ್ ಮಾಡ್ಬೇಕಾಗ್ಯದ. ಹೌದಾ? ಸೊ ನಾನೇನ್ ಮಾಡ್ತೀನಿ ಇಲ್ಲಿ? ಸೊ ವಿಲ್ ಕನ್ಸಿಡರ್ ಆಸ್ ಎನ್, ಸೊ ಕನ್ಸಿಡರ್ ಏನ್ ಕನ್ಸಿಡರ್ ಮಾಡ್ತೀನಿ? ಸೊ ಎಲ್ ಎಚ್ ಎಸ್ ಪಾರ್ಟ್ ಅಂತ ಹೇಳಿ. ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಇಟ್ ಈಸ್ ಯು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವಿ ಡಿವೈಡೆಡ್ ಬೈ ವೈ ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಾ? ಸೊ ಇದನ್ನ ಕನ್ಸಿಡರ್ ಮಾಡಿದಾದ್ಮೇಲೆ ಸೊ ನೆಕ್ಸ್ಟ್ ನೋಡ್ರಿ, ಸೊ ಯು ವ್ಯಾಲ್ಯೂನ ವಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಯು ಎಷ್ಟದ? ಇಟ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಡಿವೈಡೆಡ್ ಬೈ ಇಟ್ ಈಸ್ ಎಕ್ಸ್ ಅದ ಪ್ಲಸ್ ಇಟ್ ಈಸ್ ಸೊ ವಿ ವ್ಯಾಲ್ಯೂ ಸೊ 3x ಸ್ಕ್ವೇರ್ y ಮೈನಸ್ ಇಟ್ ಈಸ್ y ಕ್ಯೂಬ್ ಹೋಲ್ ಡಿವೈಡೆಡ್ ಬೈ ಎಷ್ಟದ? y ಅಂತ ಐತಿ. ಹೌದಾ? ಸೊ ದೇರ್ ಫೋರ್ ನೆಕ್ಸ್ಟ್ ಸೊ ವಿಚ್ ಈಸ್ ಈಕ್ವಲ್ ಟು ಇಲ್ಲಿ ಏನ್ ಮಾಡ್ರಿ? ಎಕ್ಸ್ ಕಾಮನ್ ತೆಗೀರಿ. ಎಕ್ಸ್ ಕಾಮನ್ ತೆಗೆದ್ರೆ ಏನಾಯ್ತು? ಎಕ್ಸ್ ಸ್ಕ್ವೇರ್ ಮೈನಸ್ 3x ಅಲ್ಲ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಏನಾಗತ್ತಪ್ಪ ಅಂತಂದ್ರೆ ಎಕ್ಸ್ ಹೊರಗಡೆ ಇಟ್ಟಿವಲ್ಲ, ಸೊ ದೇರ್ ಫೋರ್ ಏನ್ ಬಂತಿಲ್ಲಿ? ಸೊ ಎಕ್ಸ್ ಸ್ಕ್ವೇರ್ ಇಟ್ ಇಸ್ ಮೈನಸ್ 3y ಸ್ಕ್ವೇರ್. ಹೌದಾ? ಸೊ ಪ್ಲಸ್ ಇಲ್ಲಿ y ಕಾಮನ್ ತೆಗೀರಿ. y ತೆಗೆದ್ರೆ ಏನಾಗ್ತದೆ? 3x ಸ್ಕ್ವೇರ್
minus it is y cube ಅಂತ. ಸೊ y cube ಅಲ್ಲ, it is y square ಆಯ್ತು. ಹೌದಾ? ಯಾಕಂದ್ರೆ ಒಂದು y ನ ಹೊರಗಿಟ್ಟಿವಲ್ಲ, y square ಆಯ್ತು. ಸೊ ಇಲ್ಲಿ ಡಿವೈಡೆಡ್ ಬೈ x ಅದ, ಇಲ್ಲಿ ಡಿವೈಡೆಡ್ ಬೈ ನಂತರ y ಅದ. ಹೌದಾ? ಸೊ x ಏನಾಯ್ತು, ಕ್ಯಾನ್ಸಲ್ ಆಯ್ತು. ಹೌದಾ? ಸಾರಿ, ಇಲ್ಲಿ ಡಿವೈಡೆಡ್ ಬೈ x ಐತಿ. ಹೌದಾ? ಸೊ ಇಲ್ಲಿ ಡಿವೈಡೆಡ್ ಬೈ ನಂತರ y ಐತಿ. ಸೊ ದೇರ್ಫೋರ್ ಈ x ಏನಾಯ್ತು, ಕ್ಯಾನ್ಸಲ್ ಆಯ್ತು. ಈ y ಏನಾಯ್ತು, ಕ್ಯಾನ್ಸಲ್ ಆಯ್ತು. ಉಳಿತೇನ್ ವ್ಯಾಲ್ಯೂ? ಸೊ x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಪ್ಲಸ್ ಇಟ್ ಈಸ್ 3x ಸ್ಕ್ವೇರ್ ಮೈನಸ್ y ಸ್ಕ್ವೇರ್. ಹೌದಾ? ಸೊ x ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಎಷ್ಟಾಯ್ತು? 4x ಸ್ಕ್ವೇರ್ ಆಯ್ತು. ಹೌದಾ? ನೆಕ್ಸ್ಟ್ ಏನ್ ಬಂತಪ್ಪ ಅಂತಂದ್ರೆ 3y ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಎಷ್ಟಾಯ್ತು? 4y ಸ್ಕ್ವೇರ್. ಸೊ ದೇರ್ ಫೋರ್ ಏನ್ ಬಂತಿಲ್ಲಿ? ಸೊ 4 ನ ಕಾಮನ್ ತೆಗೀರಿ, ಏನ್ ಉಳಿತದ? ಇಟ್ ಈಸ್ x ಸ್ಕ್ವೇರ್ ಮೈನಸ್ ಏನ್ ಉಳಿತು? y ಸ್ಕ್ವೇರ್. ಸೊ ದೇರ್ ಫೋರ್ ಇಟ್ ಈಸ್ ವಾಟ್ ವಿ ಹ್ಯಾವ್ ಅವರ್ RHS ವ್ಯಾಲ್ಯೂ. ಹೌದಾ? ಸೊ ದೇರ್ ಫೋರ್ ಏನ್ ಹೇಳ್ಬೋದು? LHS is equal to what we are getting RHS ಅಂತ. ಹೌದಾ? ಸೊ ಸಿಂಪಲ್ ಆಗಿರೋ ಒಂದು 3 ಮಾರ್ಕ್ಸ್ ಕ್ವಶನ್ ಇದು. ಇದನ್ನ ನೋಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಹೌದಾ? ಸೊ ನೀವೇನ್ ಮಾಡ್ರಿ, ಇಲ್ಲಿ ಟ್ರಿಗ್ನಾಮೆಟ್ರಿ ಒಂದು ಕ್ವಶನ್ ಐತಲ್ಲ, ಸೊ ಈ ಕ್ವಶನ್ ಏನ್ ಮಾಡ್ರಿ, ಸಾಲ್ವ್ ಮಾಡಿ ನೋಡ್ರಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಈಸಿ ಎಕ್ಸಾಂಪಲ್. ಸೊ ಫಾರ್ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ರಪ್ಪ ಅಂತಂದ್ರೆ, ಯಾವ್ದಾದ್ರು ಕ್ವಶನ್ ನಿಮ್ಗೆ ಬರ್ಲಿಲ್ಲಪ್ಪ ಅಂತ ಏನ್ ಮಾಡ್ರಿ, ಕಮೆಂಟ್ ಹಾಕ್ರಿ, ಅದನ್ನ ನಿಮ್ಗೆ ಸಾಲ್ವ್ ಮಾಡಿ ಕಳಿಸ್ತೀನಿ. ಕ್ಲಿಯರ್?